ಜಾಮೀನಿಗೋಸ್ಕರ ಸುಪ್ರೀಂ ಕೋರ್ಟ್ಗೆ ನಟ ದರ್ಶನ್ ಅರ್ಜಿ ಹಾಕೊಂಡಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗೆ ದರ್ಶನ್ ಕೊಟ್ಟಿರತಕ್ಕಂಥ ಕಾರಣಗಳು ಸುಳ್ಳ ಅಥವಾ ತೂಕ ಇಲ್ಲದಂಥ ಕಾರಣಗಳನ್ನು ದರ್ಶನ್ ಕೊಟ್ಟುಬಿಟ್ಟಿದ್ದಾರಾ ಅಥವಾ ಇನ್ನೊಂದು ಭಾಷೆಯಲ್ಲಿ ಹೇಳೋದಾದರೆ ಸುಪ್ರೀಂ ಕೋರ್ಟ್ಗೆ ಕನ್ವಿನ್ಸ್ ಮಾಡುವಷ್ಟು ಈ ಕಾರಣಗಳು ವೆಯ್ಟೇಜನ್ನು ಹೊಂದಿಲ್ವಾ ಅಂತ. ಸಹ ಖೈದಿಗಳನ್ನು ಹಿಂಸೆ ಕೊಡ್ತಾ ಇದ್ದಾರೆ. ದರ್ಶನ್ ಹೇಳಿರೋದು ಬೇಲ್ ಬೇಕು ಅನ್ನೋದು ಸರಿ, ಹಿಂದೆಲ್ಲ ಮೆಡಿಕಲ್ ರೀಸನ್ಸನ್ನು ಕೊಟ್ಟು ದರ್ಶನ್ ಜಾಮೀನು ಪಡ್ಕೊಂಡಿದ್ದು ನಾವು ನೋಡಿದ್ದೀವಿ. ಆದರೆ ಈ ಬಾರಿ ಅರ್ಜಿ ಹಾಕ್ಕೊಂಡಿದ್ದಾರಲ್ಲ, ಆ ಅರ್ಜಿಯಲ್ಲಿ ಕಾರಣಗಳಲ್ಲಿ ತೂಕ ಜಾಸ್ತಿ ಇಲ್ವಾ ಅಂತ. ಏನಿದೆ ಕಾರಣ? ಸಹ ಖೈದಿಗಳು ನನಗೆ ಹಿಂಸೆ ಕೊಡ್ತಾ ಇದ್ದಾರೆ, ದರ್ಶನ್ ಹೇಳಿರೋದು ನನಗೆ ಹಿಂಸೆ ಕೊಡ್ತಾ ಇದ್ದಾರೆ, ನಂಗೆ ಜಾಮೀನು ಕೊಟ್ಬಿಡಿ. ಜೈಲಲ್ಲಿ ನಿಂದಿಸ್ತಾ ಇದ್ದಾರೆ, ನನ್ನ ಮೂದಲಿಸ್ತಾ ಇದ್ದಾರೆ, ನನ್ನ ದರ್ಶನ್ ಹೇಳಿರೋದು ಇರಲಿ, ಓಕೆ, ಬೇಲ್ ಬೇಕು ಅನ್ನೋದು ಓಕೆ. ಬಟ್ ಈ ಕಾರಣಗಳು ಈ ಬೇರೆ ಯಾವುದೇ ಖೈದಿ, ದರ್ಶನ್ ಪ್ಲೇಸಲ್ಲಿ ಬೇರೆ ಯಾವುದೇ ಖೈದಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಮೂದಲಿಸ್ತಾ ಇದ್ದಾರೆ ರೀ, ನನಗೆ ಬೈತಾ ಇದ್ದಾರೆ, ನನಗೆ ಆಡ್ಕೋತಾರೆ, ಅಣಗಿಸ್ತಾರೆ, ನಂಗೆ ಬೇಲ್ ಕೊಟ್ಬಿಡಿ ಅಂದರೆ ಕೊಡುತ್ತಾ ಕೋರ್ಟ್ ಕನ್ವಿನ್ಸ್ ಆಗುತ್ತೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಗೊತ್ತಿಲ್ಲ ಈ ಥರ ರೀಸನ್ಸ್ ಯಾರು ಕೊಟ್ಟರು ಯಾಕೆ ಕೊಟ್ಟರು ನಮಗೆ ಗೊತ್ತಿಲ್ಲ. ಇಲ್ಲಿ ಪ್ರಚೋದನೆ ಮಾಡಲಿಕ್ಕೆ ಯತ್ನಿಸ್ತಾ ಇದ್ದಾರೆ ನನ್ನ ಅಂತ ಕೂಡ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ದರ್ಶನ್. ಆದರೆ ಜೈಲಲ್ಲಿ ಸಹ ಖೈದಿಗಳಿಂದ ದರ್ಶನ್ಗೆ ಅಂತ ಸಮಸ್ಯೆನೇ ಇಲ್ಲ ಸ್ವಾಮಿ. ದರ್ಶನ್ ಇರೋದೆಲ್ಲಿ, ಸಹ ಖೈದಿಗಳು ಇರೋದೆಲ್ಲಿ, ದರ್ಶನ್ ಬ್ಯಾರಕ್ ಇರೋದೆಲ್ಲಿ, CCTV ಇದೆ, ದರ್ಶನ್ ಎಲ್ಲ ಒಳಗಡೆ ಇದ್ದಾರೆ, ಯಾರೊಂದಿಗೂ ಮಾತುಕತೆಗೆ ಅವಕಾಶನೇ ಇಲ್ಲ. ಇನ್ನು ದೂರೋದೇನು ಬಂತು, ಮುದುರಿಸೋದೇನು ಬಂತು, ನಿಂದನೆ ಮಾಡೋದೇನು ಬಂತು? ಆ ಥರದ ಅವಕಾಶನೇ ಇರಲ್ಲ. ಪ್ರತ್ಯೇಕ ಸೆಲ್ನಲ್ಲಿರೋದು ದರ್ಶನ್. ಕೊಲೆ ಪ್ರಕರಣದ A2 ದರ್ಶನ್ನಲ್ಲಿ ಈ ಬಗ್ಗೆ ರಾಜ್ಯ ಗೃಹ ಇಲಾಖೆಗೆ ವರದಿ ಕೊಡಲಿರೋದು ಜೈಲು ಇಲಾಖೆ. ಈ ಬಗ್ಗೆ ಪರಿಶೀಲನೆ ಮಾಡಿ ವರದಿ ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿತ್ತು ಸರ್ಕಾರ. ಎಲ್ಲ ಸಾಕ್ಷ್ಯಗಳೊಂದಿಗೆ ವರದಿ ಕೊಡಲಿದೆ ಕಾರಾಗೃಹ ಇಲಾಖೆ. ಪರಪ್ಪನಗ್ರಹಾರದ ದರ್ಶನ್ ಸೆಲ್ ವಿಡಿಯೋ, CCTV ದೃಶ್ಯ, ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯ ಬಗ್ಗೆ ಸಾಕ್ಷ್ಯ ಸಮೇತ ಇವರು ರಿಪೋರ್ಟನ್ನು ಕೊಡಲಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗಬಹುದು. ಇದರ ನಡುವೆ ದರ್ಶನ್ಗೆ ಕುಟುಂಬಸ್ಥರ ಭೇಟಿ ಬಗ್ಗೆ ಪ್ರಶ್ನೆ ಇದೆ. ಇಲ್ಲಿ ಫ್ಯಾಮಿಲಿಯವ್ರನ್ನ ನೋಡಬೇಕಾ ಅಂತ ಕೇಳಿದ್ರು ಜೈಲಾಧಿಕಾರಿಗಳು. ಈ ವೇಳೆ ವಕೀಲರನ್ನ ಕೇಳಿ ಹೇಳ್ತೀನಿ ಅಂತ ಹೇಳಿ ದರ್ಶನ್ ಹೇಳಿದ್ದಾರೆ.